ಯಾರೆಲ್ಲ ಕನ್ನಡತಿ ಜೊತೆ ಕಥೆಯನ್ನು ಕೇಳ್ತಿದ್ದೀರಾ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಪ್ತಪದಿ ಕಥೆಯನ್ನು ಇಷ್ಟಪಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹೇಗಿದೆ ಕತೆ ಕಮೆಂಟ್ ಮಾಡಿ. ರಾತ್ರಿಯ ಮಳೆಯ ಹನಿಗಳು ಜೊತೆಗೆ ತಂಗಾಳಿಯ ತಂಪು ಮಲೆನಾಡಿನ ಹುಡುಗಿಗೆ ತನ್ನೂರಿನ ನೆನಪಿಸುತ್ತಿದ್ದರೆ ಬಾಲ್ಕನಿಯಲ್ಲಿ ನಿಂತಿದ್ದ ಅರುಣ ತನ್ನ ಮನಸ್ಸಿನಲ್ಲಿ ತನ್ನೂರಿಗೆ ಹೋಗಿದ್ದಳು. ಸಂಜೆ ಬೇರೆ ಮಾವ ಊರಿಗೆ ಹೋಗಲು ಹೇಳಿದ್ದು ನೆನಪಾಗಿ ಬಾಲ್ಕನಿಯಲ್ಲಿ ತೊಟ್ಟುಕ್ಕಿದ್ದ ಮಳೆಯ ಹನಿಗೆ ಕೈಚಾಚಿ ನಿಂತು ಬಿಟ್ಟಳು. ಕಿವಿಗೆ ಇಯರ್ಫೋನ್ ಹಾಕಿದ್ದು ಹಾಡು ಕೇಳುತ್ತಿದ್ದ ಸಾಗರ್ಗೆ ಬಾಲ್ಕನಿಯ ತಂಪು ಗಾಳಿಯೂ ಕೆಣಕಿತ್ತು. ಕಿವಿಯಿಂದ ಫೋನ್ ಇಳಿಸಿ, ಏ ಬಜಾರಿ, ಇದು AC ರೂಮ್ ಕಣೆ, ಬಾಲ್ಕನಿ ಬಾಗಿಲು ಮುಚ್ಚಿ ಬಾ, ಮಲಗಲ್ವಾ ಕೂಗಿಯೇ ಹೇಳಿದ್ದ. ತನ್ನೂರಿನ ನೆನಪನ್ನು ನೆನೆಸುತ್ತಿರುವ ಮಳೆಯನ್ನು ಬಿಟ್ಟು ಬರಲು ಮನಸ್ಸಾಗಲಿಲ್ಲ. ಹಾಗಾಗಿ ಸಾಗರ್ ಮಾತು ಕೇಳಿದರೂ ಕೇಳದಂತೆ ನಿಂತು ಬಿಟ್ಟಳು. ಅವನಿಗೆ ಸಿಟ್ಟು ನೆತ್ತಿಗೇರಿತ್ತು. 3-4 ಬಾರಿ ಕರೆದಿದ್ದ. ಆಕೆ, ಇಲ್ಲ, ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ, ನೀವು ಹೋಗಿ ಮಲಗಿ, ನಾನೇನು ಜೋಕಾಲಿ ಹಾಡಬೇಕಾ? ಅವನ ಮುಖದ ಕಡೆ ನೋಡದೆಯೇ ಉತ್ತರಿಸಿದ್ದಳು. ಯಾರಿಗೂ ಇಷ್ಟೊಂದು ರಿಕ್ವೆಸ್ಟ್ ಮಾಡಿಕೊಳ್ಳುವ ಅಭ್ಯಾಸ ಇಲ್ಲದ ಸಾಗರ್ಗೆ ಇಷ್ಟೊತ್ತು ಕೇಳಿದ್ದೇ ಹೆಚ್ಚು. ಅಂಥದರಲ್ಲಿ ಅರುಣಾ ಬೇಳೆ ಗಾಂಚಲಿ ತೋರಿದ್ದಳು. ಸಿಟ್ಟು ಬಂದು ಬಾಲ್ಕನಿ ಬಾಗಿಲು ಹಾಕಿಯೇ ಹೋಗಿದ್ದ. ಅರುಣ ಇದ್ಯಾವುದರ ಅರಿವೂ ಇಲ್ಲದಂತೆ ಮಳೆ ಹನಿಗೆ ಕೈಯೊಡ್ಡಿ ನಿಂತಿದ್ದವಳಿಗೆ ಗಂಟೆ ಕಳೆದಿದ್ದು ಅರಿವಿಗೆ ಬರಲೇ ಇಲ್ಲ. ತನ್ನ ಕಡೆ ತಿರುಗದವಳನ್ನು ಮತ್ತೆ ನೋಡದೆ ಸಾಗರ್ ಕಿವಿಗೆ ಮತ್ತೆ ಇಯರ್ಫೋನ್ ಧರಿಸಿ ವೆಸ್ಟರ್ನ್ ಮ್ಯೂಸಿಕ್ ಹಾಕಿಕೊಂಡು ಮಲಗಿಬಿಟ್ಟಿದ್ದ. ಮೊದಲೇ ಬೆಳಿಗ್ಗೆಯಿಂದ ಎಲ್ಲರೂ ಇವನಿಗೆ ಸಿಟ್ಟು ಬರೆಸಿದ್ದಾರೆ. ಮೊದಲು ಶ್ರುತಿಯಿಂದ ಆಫೀಸ್ನಲ್ಲಿ, ಅಪ್ಪ ಹೇಳಿದ್ದ ಮಾತು ಮನೆಯಲ್ಲಿ ಸಿಟ್ಟಾಗಿ ಉಳಿದಿದ್ದವು. ಹಾಗಾಗಿ ಸಿಟ್ಟು ಮರೆಯಲು ಮ್ಯೂಸಿಕ್ ನೆರವಾಗಿದ್ದರೆ ಜೊತೆಗೆ ಹೆಂಡತಿಯನ್ನು ಬಾಲ್ಕನಿಯಲ್ಲಿ ಲಾಕ್ ಮಾಡಿ ಇರುವುದನ್ನು ಕೂಡ ಮರೆತಿದ್ದ. ಗಾಢ ನಿದ್ರೆಗೆ ಜಾರಿದವನಿಗೆ ಸುತ್ತಮುತ್ತಲ ಅರಿವನ್ನೇ ಮರೆಸಿತ್ತು ಆ ಹಾಡುಗಳು. ತುಂಬ ಹೊತ್ತು ನಿಂತು ಮಳೆಯ ನೀರಿನ ಅನುಭವಿಸಿದ್ದ ಹುಡುಗಿ ಅರುಣ. ಯಾವಾಗಲೂ ಅಳುವುದು ಅಭ್ಯಾಸವೇ ಇಲ್ಲ. ಎಲ್ಲ ಸಮಸ್ಯೆಗಳನ್ನು ತನ್ನ ಮನಸ್ಸಲ್ಲಿಯೇ ತೊಟ್ಟು ಕುಳಿತು ಬಿಡುವಳು. ಹಾಗಾಗಿ ಈಗಲೂ ಕೂಡ ಅವಳ ಮನಸ್ಸಿನಲ್ಲಿ ಅದೆಷ್ಟು ತೊಳಲಾಟಗಳಿದ್ದವು ಅವಳಿಗಷ್ಟೇ ಗೊತ್ತು. ಈ ಮಳೆಯ ನೆರವಿನಿಂದ ಅವೆಲ್ಲವನ್ನು 1-2 ಗಂಟೆಗಳು ಮರೆತೇ ಬಿಟ್ಟಿದ್ದಳು. ಧಾರಾವಾಹಿಗಳಲ್ಲಿ ನೋಡುತ್ತಿದ್ದಂತೆ ತನ್ನ ಬದುಕು ಈ ರೀತಿ ಆಯಿತಲ್ಲ, ನನ್ನನ್ನು ಕಂಡರೆ ಆಗುವುದೇ ಇಲ್ಲ, ಅಂಥವನನ್ನು ನಾನು ಮದುವೆಯಾಗಿದ್ದೀನಲ್ಲ, ನನ್ನನ್ನು ಕಂಡರೆ ಉರಿದುಕೊಳ್ಳುವ ಗಂಡನ ಜೊತೆ ನಾನು ಹೇಗೆ ಬದುಕು ಕಟ್ಟಿಕೊಳ್ಳಲಿ ಗೊತ್ತಾಗುತ್ತಿಲ್ಲ, ವಾಪಸ್ ಅಮ್ಮನ ಜೊತೆಗೆ ಹೋದರೆ ಪಾಪ ಅಮ್ಮನ ನೋವು ಜಾಸ್ತಿಯಾಗುತ್ತದೆ. ಇನ್ನು ಅರಯಕ್ಕೆ ಬಂದಿದ್ದ ಹುಡುಗಿಗೆ ಅದೆಷ್ಟು ಯೋಚನೆಗಳು ಬಂದು ಹೋಗುತ್ತಿದ್ದವೋ ಅವಳಿಗಷ್ಟೇ ಗೊತ್ತು. ಎಲ್ಲವನ್ನು ನೆನೆಯುತ್ತಿದ್ದ ಹುಡುಗಿಗೆ ಬಂದಿದ್ದ ದೊಡ್ಡ ಗುಡುಗು ಸಿಡಿಲು ಬೆಚ್ಚಿಸಿತ್ತು. ಒಂದೇ ಕ್ಷಣ ಎದರಿದ್ದಳು. ಬಾಲ್ಕನಿ ಬಾಗಿಲು ಕಡೆ ಓಡಿದ್ದಳು. ಅದೆಷ್ಟು ಪ್ರಯತ್ನಿಸಿದ್ದಳು, ಬಾಗಿಲು ತೆರೆಯಲು ಆಗಲೇ ಇಲ್ಲ. ಅಯ್ಯೋ, ಇದೇನಾಯಿತು, ಬಾಗಿಲು ಲಾಕ್ ಆಗಿದೆಯಲ್ಲ. ಪಾಪ ಸಿಡಿಲಿಗೆ ಎದುರಿ ಮಳೆಯಲ್ಲೂ ಬೆವರಿದ್ದಳು. ಅವಳ ಪುಟ್ಟ ಕೈಯಲ್ಲಿ ಆದಷ್ಟು ಪ್ರಯತ್ನಿಸಿದ್ದಳು. ಆಗದೆ ಹೋದಾಗ ಕೂಗಿದ್ದಳು. ಆದರೆ ಕಿವಿಗೆ ಹಾಡು ಹಾಕಿ ಮಲಗಿದವನಿಗೆ ಗಾಯಕಿಯ ಧ್ವನಿ ಹೊರತು ಬೇರೇನೂ ಕೇಳಿಸಲಿಲ್ಲ. ತುಂಬ ಪ್ರಯತ್ನಿಸಿದ್ದಳು, ಕೂಗಿದ್ದಳು. ಗುಡುಗು ಸಿಡಿಲು, ತಣ್ಣನೆಯ ಗಾಳಿ ಬಾಲ್ಕನಿಗೆ ಬಂದು ಇವಳನ್ನು ಸೋಕಿ ಹೋಗುತ್ತಿದ್ದರೆ ಮಳೆ ಅವಳನ್ನು ತೋಯಿಸಿದ್ದವು. ಆದರೆ ಅವಳು ಸಾಗರ್ನನ್ನು ಎಬ್ಬಿಸುವುದಾಗಲಿ ಬಾಲ್ಕನಿಯ ಬಾಗಿಲು ತೆರೆಯುವುದಾಗಲಿ ಸಾಧ್ಯವಾಗಲೇ ಇಲ್ಲ. ಆಕೆ ಸೋಲದೆ ಬೇರೇನೋ ದಾರಿಯೂ ಕಾಣಲಿಲ್ಲ. ಮೊದಲೇ ಮೈಗೆ ಚಳಿ ತಗುಲಿತ್ತು. ಸಣ್ಣನೆಯ ಚಳಿ ನಿಧಾನಗತಿಯಲ್ಲಿ ಹೆಚ್ಚಿತ್ತು. ಕೈಕಾಲು ನಡುಗುವವರೆಗೂ ಪ್ರಯತ್ನಿಸಿ ಕುಸಿದು ಬಿದ್ದಿದ್ದಳು. ಮಧ್ಯರಾತ್ರಿಯ ಚಳಿ ಮತ್ತಷ್ಟು ಆರೋಗ್ಯ ಹದಗೆಡಿಸುವ ಔಷಧಿಯಾಗಿತ್ತು. ಆಕೆ ಕೈಕಾಲು ಮುದುರಿ ಮಲಗಿದ್ದಳು. ಸಮಯದ ಜೊತೆಗೆ ಕಣ್ಣಿಗೆ ನಿದ್ದೆ ಕೂಡ ಹತ್ತಿತ್ತೇನೋ ಗೊತ್ತಿಲ್ಲ. ದಿಢೀರ್ ಏನೋ ನೆನಪಾದಂತೆ ಎದ್ದು ಕುಳಿತಿದ್ದ ಸಾಗರ್ ಸುತ್ತ ನೋಡಿದ್ದ. ಹಾಸಿಗೆ ಆಸಿದ್ದು ಎತ್ತೋ ವಿನಃ ಅದರಲ್ಲಿ ಅರುಣ ಕಾಣಲಿಲ್ಲ. ಅಯ್ಯೋ, ತಲೆ ಮೇಲೆ ಕೈ ಇಟ್ಟು ಹೇಳಿದ್ದ, ಈ ಚೋಟ್ ಮೆಣಸಿನ್ಕಾಯಿ ಇಲ್ಲೇ ಇರಬೇಕಿತ್ತಲ್ವಾ, ಇಲ್ಲಿಲ್ಲ ಅಂದರೆ? ಓ, ಬಾಲ್ಕನಿ ಕಡೆ ನೋಡಿದ್ದ. ಇನ್ನೂ ಮಿಂಚುತ್ತಲೇ ಇತ್ತು. ಮಳೆಯ ತನ್ನ ಆರ್ಭಟ ನಿಲ್ಲಿಸಿರಲಿಲ್ಲ. ಶಟ್, ಇದೇನು ಮಾಡಿದೆ ಸಾಗರ್ ನೀನು? ಮೊದಲೇ ಅಪ್ಪನ ಮುದ್ದಿನ ಸೊಸೆ, ಈ ವಿಚಾರ ಗೊತ್ತಾದರೆ ನನ್ನ ಕೊಲೆ ಗ್ಯಾರಂಟಿ. ಬೆಡ್ಶೀಟ್ ಎಸೆದು ಬಾಲ್ಕನಿಯ ಬಾಗಿಲು ತೆರೆದಿದ್ದ. ಒಂದು ಕ್ಷಣ ಅವನು ನಡುಗಿದಂತೆಯೇ ಅನಿಸಿತ್ತು. ಛೀ, ಈ ಥರ ಮಳೆ ಇಷ್ಟು ದಿನ ನಾನು ನೋಡೇ ಇಲ್ಲ. ಇಡೀ ಬಾಲ್ಕನಿಯೇ ತುಂಬಿದೆ. ನೀರಿನ ನಡುವೆ ತೆಳು ಚೂಡಿದಾರ್ನಲ್ಲಿ ಗಂಟು ಹಾಕಿ ಮಲಗಿದ್ದವಳು ಗಡಗಡ ನಡುಗುತ್ತಿದ್ದಳು. ಅವಳ ಹಲ್ಲು ಅದುರುತ್ತಿರುವುದು ಅವನ ಕಿವಿಗೂ ಕೇಳಿಸುತ್ತಿತ್ತು. ತಡ ಮಾಡದೆ ಅವಳನ್ನು ತೋಳಲ್ಲಿ ಎತ್ತಿಕೊಂಡು ಬಂದಿದ್ದ. ಅವಳ ದೇಹದ ಭಾಗಗಳಿಂದ ತೊಟ್ಟುತ್ತಿದ್ದ ಹನಿಯ ನೀರನ್ನು ಧ್ಯಾನಿಸದೆ ಹಾಸಿಗೆಯ ಮೇಲೆ ಮಲಗಿಸಿದ್ದ. ಆಕೆಯ ಕೈಕಾಲುಗಳು ಕೊಂಟಾದಂತೆ ಆಗಿದ್ದವು. ಅವುಗಳನ್ನು ಉಜ್ಜಿದ್ದ. ಆದರೆ ಆಕೆಯ ನಡುಗು ಕಮ್ಮಿಯಾಗಲಿಲ್ಲ. ಬೆಡ್ಶೀಟ್ ಸುತ್ತಿ ಮಲಗಿಸಿದ್ದ. ಆಕೆಯ ನಡುಗು ಕಮ್ಮಿಯಾಗಲಿಲ್ಲ. ಆಕೆ ಕಣ್ಣು ಕೂಡ ತೆರೆಯಲಿಲ್ಲ. ಯಾಕೋ ಭಯವಾಗಿತ್ತು. ಏ ಬಜಾರಿ, ನಾಟಕ ಆಡಬೇಡವೆ, ನನ್ನ ಎದುರಿಸ್ತಾ ಇಲ್ಲ ತಾನೆ? ನಾನು ನಿನ್ನ ಬಾಲ್ಕನಿಗೆ ಕೂಡಿ ಹಾಕಿದ್ದೆ ಅಂತ ನೀನು ಹೀಗೆ ಮಾಡ್ತಾ ಇಲ್ಲ ತಾನೆ? ಎದ್ದೇಳು ಬೇಗ, ನಿಜ ಭಯ ಆಗ್ತಿದೆ. ಕೆನ್ನೆಗೆ ಬಾರಿಸುತ್ತಾ ಕಣ್ಣು ತೆರೆಯಲು ಕೇಳಿಕೊಂಡಿದ್ದ. ಆಕೆ ಕಣ್ಣು ತೆರೆಯಲಿಲ್ಲ. ಮೈ ಬೆಂಕಿಯಂತೆ ಕಾದಿತ್ತು. ಆಕೆ ಕಣ್ಣುಗಳು ದಪ್ಪವಾಗಿದ್ದವು. ಮುಖ ಕೂಡ ಕೆಂಡದಂತೆ ಕಾಣಿಸುತ್ತಿತ್ತು.
ಇನ್ನೂ ತಡ ಮಾಡಿದರೆ ಸರಿ ಇಲ್ಲ ಅನ್ನಿಸಿತು. ಫ್ಯಾಮಿಲಿ ಡಾಕ್ಟರ್ಗೆ ಕರೆ ಮಾಡಿದ್ದ. ಅವರು ಇಲ್ಲ, ತುಂಬ ಮಳೆ ಇದೆ, ಬರೋದಕ್ಕೆ ಆಗೋದಿಲ್ಲ ಎಂದು ಕೈ ಚೆಲ್ಲಿದ್ದರು. ಬೇರೆ ದಾರಿ ಕಾಣಲಿಲ್ಲ. ತಾನೇ ಆಕೆಯನ್ನು ಎತ್ತಿಕೊಂಡು ಕಾರಿನಲ್ಲಿ ಕೂರಿಸಿಕೊಂಡು ಹೋಗಿದ್ದ. ಡಾಕ್ಟರ್ ಶಾಪ್ ಸಿಗುವ ತನಕ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಇದ್ಯಾವುದು ಇದಕ್ಕೂ ಮೊದಲು ಅವನ ಅನುಭವಕ್ಕೂ ಬಂದಿದ್ದು ನೆನಪೇ ಇಲ್ಲ ಅವನಿಗೆ. ಎದ್ದೇಳೆ ಚೋಟ್ ಮೆಣಸಿನ್ಕಾಯಿ, ನೀನು ಎದ್ದು ಜಗಳ ಆಡೋದು ಬಿಟ್ಟು ಈ ರೀತಿ ಸುಮ್ಮನಿದ್ರೆ ನನಗೆ ನಿಜ ಭಯ ಆಗುತ್ತೆ ನೋಡು. ಅವಳ ಬಳಿ ಕೂಗರೆದು ಕೇಳುತ್ತಿದ್ದ. ಆಕೆ ಮಾತ್ರ ಎಚ್ಚರವಾಗಲಿಲ್ಲ. ತನ್ನ ಮನೆಗೆ ಸಮೀಪವಿದ್ದ ಹಾಸ್ಪಿಟಲ್ ಬಳಿ ಹೋಗಿದ್ದ. ಡಾಕ್ಟರ್ ಬಳಿ ಪ್ಲೀಸ್ ಡಾಕ್ಟರ್, ಮಳೆಯಲ್ಲಿ ನೆನೆದು ಬಿಟ್ಟಿದ್ದಾಳೆ, ಎಚ್ಚರವೇ ಆಗುತ್ತಿಲ್ಲ, ನೋಡಿ ಜ್ವರ ಎಷ್ಟು ಜಾಸ್ತಿ ಆಗಿದೆ, ಮಕ್ಕಳಂತೆ ಹೇಳಿದ್ದ. ನೋಡ್ತೀನಿ ಮಿಸ್ಟರ್ ಸಾಗರ್, ಮೊದಲು ಇವರು ನಿಮಗೆ ಏನಾಗಬೇಕು ಹೇಳಿ. ಡಾಕ್ಟರ್ ಸ್ಟೆಥೋಸ್ಕೋಪ್ ತೆಗೆದುಕೊಂಡು ಕೇಳಿದ್ದರು. ನನ್ನ ವೈಫ್, ಸ್ವಲ್ಪವೂ ತಡ ಮಾಡದೆ ಹೇಳಿದ್ದ. ಹೆಂಡತಿ ಅಂತೀರಾ, ಇಷ್ಟು ಒದ್ದೆ ಆಗಿದ್ರು ಹಾಗೆ ಕರೆದುಕೊಂಡು ಬಂದಿದ್ದೀರಲ್ಲ, ಡ್ರೆಸ್ ಬದಲಾಯಿಸಿ ಬರಬೇಕಿತ್ತು ತಾನೇ. ಈ ಮಳೆಯಲ್ಲಿ ಈ ಸರಿ ರಾತ್ರಿಯಲ್ಲಿ ಯಾಕೆ ಇಷ್ಟೊಂದು ಒದ್ದೆಯಾಗಿದ್ದಾರೆ ಎಂದು. ಇದೇ ರೀತಿ ಈ ಒದ್ದೆಯಾಗಿರುವ ಬಟ್ಟೆಯಲ್ಲಿ ಇದ್ದಷ್ಟು ಅವರ ಜ್ವರ ಮತ್ತಷ್ಟು ಹೆಚ್ಚಾಗೋದಿಲ್ವೇ ಹೇಳುತ್ತಲೇ ಚೆಕ್ ಮಾಡುತ್ತಿದ್ದರು. ಅವರ ಮಾತಿಗೆ ಏನು ಉತ್ತರಿಸುವುದು ತಿಳಿಯಲಾಗಲಿಲ್ಲ. ಸರಿ, ಎಕ್ಸ್ಟ್ರಾ ಬಟ್ಟೆ ಏನಾದರೂ ತಂದಿದ್ದೀರಾ? ಇವರಿಗೆ ಹೈ ಫೀವರ್ ಬಂದಿದೆ, ತುಂಬ ಮಳೆಯಲ್ಲಿ ನೆಂದಿರೋದ್ರಿಂದ ಜ್ವರದ ಬಿಸಿಗೆ ಪ್ರಜ್ಞೆ ಕೂಡ ತಪ್ಪಿದ್ದಾರೆ. ಇಂಜೆಕ್ಷನ್ ಕೊಟ್ಟಿರ್ತೀನಿ, ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ಬರುತ್ತೆ. ಬೇರೆ ಬಟ್ಟೆ ತರೋ ವ್ಯವಸ್ಥೆ ಮಾಡಿ. ಆದಷ್ಟು ಬೇಗ ಬಟ್ಟೆ ಬದಲಿಸದಿದ್ದರೆ ಜ್ವರದ ತೀವ್ರತೆ ಹೆಚ್ಚಾಗುತ್ತದೆ, ಗಳಿಗೂ ತೊಂದರೆಯಾಗುತ್ತದೆ. ತಲೆ ಕೂಡ ಇನ್ನೂ ಒದ್ದೆಯಾಗಿಯೇ ಇದೆ ಎಂದವರು ನರ್ಸ್ಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ಮಾಡಿ ಹೋಗಿದ್ದರು. ಅವಳು ಎಚ್ಚರವಾಗುವ ತನಕ ಅಲ್ಲಿಂದ ಆಚೆ ಹೋಗುವ ಮನಸ್ಸಾಗದೆ ಅಲ್ಲೇ ಕುಳಿತ ಸಾಗರ್ ಕಂಡು, ಸರ್ ಬಟ್ಟೆ ತೆಗೆದುಕೊಂಡು ಬನ್ನಿ, ಅರುಣ ಕೂದಲು ಆರಿಸುತ್ತಾ ಹೇಳಿದ್ದರು ಅಲ್ಲೇ ಇದ್ದ ಸ್ಟಾಫ್ ನರ್ಸ್. ಅವರ ಮಾತಿಗೆ ಸರಿ ಎಂದು ಎದ್ದಿದ್ದ ಸಾಗರ್. ಬೆಳಿಗ್ಗೆ ಎದ್ದಿದ್ದ ಭಾರತಿ ಅವರಿಗೆ ಮನೆಯಲ್ಲಿ ಓಡಾಡುವ ಸೊಸೆ ಕಾಣಲೇ ಇಲ್ಲ. ಎಲ್ಲಿ ಅರುಣ ಎಂದು ಅವರ ಮನಸ್ಸು ಅನಿಸಿತ್ತು. ಇವತ್ತೇನು ಮಗು ತುಂಬ ಹೊತ್ತಾದರೂ ಎದ್ದೇ ಇಲ್ಲವಲ್ಲ ಅನ್ನಿಸಿತ್ತು. ಆದರೆ ಗಂಡ ಹೆಂಡತಿಯ ಸಮಯವಿದು, ಮೊನ್ನೆ ಮದುವೆಯಾಗಿದೆ, ಅಲ್ಲದೆ ಈ ರೀತಿ ಮದುವೆ ಬೇರೆ ಆಗಿದ್ದರಿಂದ ಅವರ ಮನಸ್ಸಿನಲ್ಲಿ ಗೊಂದಲಗಳಿದ್ದವು. ಇವಾಗ ಸರಿ ಮಾಡಿಕೊಳ್ಳುವ ಸಮಯ ಎನ್ನಿಸಿತ್ತು. ಹಾಗಾಗಿ ಎಚ್ಚರಿಸುವ ಪ್ರಮೇಯಕ್ಕೂ ಹೋಗಲಿಲ್ಲ. ಎಲ್ಲರೂ ತಿಂಡಿಗೆ ಕುಳಿತಾಗ ಶ್ರುತಿ ಬೇಕಂತಲೇ, ಎಲ್ಲಿ ಅತ್ತೆ ನಿಮ್ಮ ಕಿರಿ ಸೊಸೆ, ಕಾಣಿಸ್ತಾನೆ ಇಲ್ಲ, ಹೊಸ ಮನೆ ಹೊಸ ಕೆಲಸ, 3 ದಿನಕ್ಕೆ ಸಾಕಾಗಿದೆ ಅನ್ನಿಸ್ತಿದೆ ಅಲ್ವಾ, ಎಲ್ಲನೂ ತಾನೇ ಮಾಡ್ತೀನಿ ಅತ್ತೆ ಅಂತ ನಿಂತಿಲ್ದಿದ್ಲು. ಕೊಂಕಿಸಿ ನುಡಿದಿದ್ದಳು. ಬಿಡಮ್ಮ ಶ್ರುತಿ, ಯಾಕೆ, ಒಂದು 3-4 ದಿನ ಆಗಿದೆ ಅಷ್ಟೇ ಅವಳು ಬಂದು. ಆ 3-4 ದಿನದಲ್ಲಿ 2 ದಿನ ಆದರೂ ಈ ಹಿರಿ ಜೀವಕ್ಕೆ ರೆಸ್ಟ್ ನೀಡಿದ್ದಳು. ನನ್ನೊಟ್ಟಿಗೆ ಕೂತು 3 ಮಾತಾಡಿ ನನ್ನನ್ನು ನಗಿಸಿ ಆಕೆ ಕೂಡ ನಗುತ್ತಿದ್ದಳು. ನನ್ನ ಒಂಟಿತನವನ್ನು 3 ದಿನದಲ್ಲಿ ದೂರ ಮಾಡಿದ್ಲು. ಇವತ್ತು ಅವಳಿಗೂ ರೆಸ್ಟ್ ಬೇಕು ಅನ್ನಿಸಿದೆ. ನಿಧಾನಕ್ಕೆ ಬರ್ತಾಳೆ. ಹೇಗೋ ಇದ್ದ ಅಷ್ಟು ದಿನದಲ್ಲಿ ನನಗೆ ಖುಷಿ ಕೊಡೋದ್ರಲ್ಲಿ ಅವಳು ಹೆಚ್ಚೇ ಪಾಲು ತೆಗೆದುಕೊಂಡಿದ್ದಾಳೆ. ನೀನು ತಿಂಡಿ ತಿನ್ನು, ಯಾವುದಾದ್ರೂ ಪಾರ್ಟಿ ಗೀಟಿ ಇದ್ದರೆ ಹೋಗೋದಿದ್ರೆ ಹೋಗುವಂತೆ ಎಂದಿದ್ದರು. ಮೆಲುವಾಗಿಯೇ ಟಕ್ಕರ್ ಕೊಟ್ಟಿದ್ದ ಅತ್ತೆಯ ಮಾತನ್ನು ಕೇಳಿ ಶ್ರುತಿ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಳು. ನಿಂಗಿದು ಬೇಕಿತ್ತ ಶ್ರುತಿ, ಮನಸ್ಸಲ್ಲೇ ಮುಷ್ಟಿ ಬೆಲ್ಲ ತಿಂದಷ್ಟು ಖುಷಿ ಪಟ್ಟಿದ್ದ ಶರತ್. ರಾಮಚಂದ್ರ ಅವರನ್ನು ತಮ್ಮ ಹೆಂಡತಿಯನ್ನು ನೋಡಿ, ಪರವಾಗಿಲ್ವೇ, ಸೊಸೆ ಅತ್ತೆಗೆ ಸರಿಯಾಗಿ ಪಾಠ ಕಲಿಸಿದ್ದಾಳೆ. ಶ್ರುತಿಗೆ ಸಾಗರ್ಗೆ ಇಬ್ಬರಿಗೂ ಅರುಣ ಒಬ್ಬಳೇ ಸರಿ ಬುದ್ಧಿ ಕಲಿಸುವುದಕ್ಕೆ ಎಂದುಕೊಂಡರು. ರಾಮಚಂದ್ರನ ಮನಸ್ಸಿನಲ್ಲಿ ಆದರೂ ಏನೋ ಒಂದು ರೀತಿಯ ಭಯ. ಇಷ್ಟೊತ್ತಾದರೂ ಯಾಕೆ ಆಕೆ ಎದ್ದು ಬಂದಿಲ್ಲ? ಈ ಹುಡುಗ ಏನಾದರೂ ಮಾಡಿದ್ನಾ? ಅರುಣ ಮೊದಲೇ ತುಂಬ ಚಿಕ್ಕ ಹುಡುಗಿ, ಮುಗ್ದೆ ಕೂಡ. ಆಕೆ ಅಚಾನಕ್ಕಾಗಿ ಈ ಮನೆಗೆ ಸೊಸೆಯಾಗಿ ಬೇರೆ ಬಂದಿದ್ದಾಳೆ. ಅವಳಿಗೆ ತೊಂದರೆ ಏನಾದರೂ ಕೊಟ್ಬಿಟ್ನಾ ಎಂದುಕೊಂಡವರು, ಇಲ್ಲ, ನನ್ನ ಮಗ ಸ್ವಲ್ಪ ಕೋಪಿಷ್ಟ ನಿಜ, ಆದರೆ ಕೆಟ್ಟವನಲ್ಲ. ಕೆಟ್ಟವನಾಗಿದ್ದರೆ ಶಿಲ್ಪ ಬದುಕುತ್ತಲೇ ಇರಲಿಲ್ಲ. ಅವಳನ್ನೇ ಏನು ಮಾಡದೆ ಬಿಟ್ಟಿರೋನು. ಈ ಚಿನ್ನದಂಥ ಮಗುನ ಎಂದಾದರೂ ಏನಾದರೂ ಮಾಡ್ತಾನ? ಇಲ್ಲ. ರಾತ್ರಿ ಮಳೆ ತುಂಬ ಇತ್ತಲ್ವ, ಗುಡುಗು ಸಿಡಿಲಿಂದ ನಿದ್ದೆ ಬಂದಿಲ್ಲ ಅನಿಸುತ್ತೆ ಮಗುಗೆ. ಹಾಗಾಗಿ ಬೆಳಗಿನ ಜಾವ ನಿದ್ದೆ ಹತ್ತಿರಬೇಕು. ಹಾಗಾಗಿ ಇನ್ನೂ ಬಂದಿಲ್ಲ ಅನಿಸುತ್ತೆ. ಆದರೆ ಈ ನಾಳೆಯಕ್ಕೆ ನನ್ನ ಮಗ, ಇವನು ಯಾಕೆ ಇನ್ನೂ ಎದ್ದು ಬಂದಿಲ್ಲ ಅನ್ನಿಸಿತ್ತು. ಆದರೆ ಎಬ್ಸೋದಾದರೂ ಹೇಗೆ? ಹೊಸ ಗಂಡ ಹೆಂಡತಿ ಬದುಕುತ್ತಿರುವಾಗ ತಮಗೆ ತಾವೇ ಸಾಂತ್ವನ ಹೇಳಿಕೊಂಡು ತಿಂಡಿ ಮುಗಿಸಿದ್ದರು.